ಅವಧೂತ ಚಿಂತನ ಶ್ರೀ ಗುರುದೇವದತ್ತ. ವೃಷಭ ರಾಶಿಗೆ ಗ್ರಹಣದ ಫಲಗಳು. ಸೂರ್ಯಗ್ರಹಣ ಆಗಸ್ಟ್ 12ರಂದು ಜರುಗುವ ಸೂರ್ಯಗ್ರಹಣ. ಕೇತುಗ್ರಸ್ತ ಖಗ್ರಾಸ್ ಸಂಪೂರ್ಣ ಸೂರ್ಯಗ್ರಹಣ. ಗ್ರಹಣಕ್ಕೆ ಗುರಿಯಾಗುವ ಗ್ರಹ ಸೂರ್ಯ. ಗ್ರಹಣವನ್ನುಂಟು ಮಾಡುವ ಗ್ರಹ ಆಘಾತಕಾರಿ ಛಿದ್ರಕಾರಿ ಕೇತು. ಸೂರ್ಯ ಆತ್ಮಕಾರಕನ ಆಗಿದ್ದಾನೆ. ವೃಷಭ ರಾಶಿಗೆ ಗ್ರಹಣ ವೃಷಭ ಮಿಥುನ ಕರ್ಕ 3ನೇ ಭಾವದಲ್ಲಿ ನಡೀತಾ ಇದೆ. ಗ್ರಹಣ ಎಲ್ಲಿ ನಡೀತಾ ಇದೆ? ಕರ್ಕ ರಾಶಿಯಲ್ಲಿ ಆಶ್ಲೇಷ ನಕ್ಷತ್ರದಲ್ಲಿ, ಗಂಡಾಂತ ನಕ್ಷತ್ರದಲ್ಲಿ, ಕ್ಲೀನ್ಜಿಂಗ್ ಸ್ಟಾರ್ನಲ್ಲಿ ನಡೀತಾ ಇದೆ. ಇದು ಗೊತ್ತಿರಬೇಕು. ಗಂಡಾಂತ ನಕ್ಷತ್ರದಲ್ಲಿ ಒಂದು ನಾಗ ನಕ್ಷತ್ರದಲ್ಲಿ ನಡೀತಾ ಇದೆ. ಸೋ ಮೆನಿ ಪೆಂಡಿಂಗ್ ಕರ್ಮ ಇಸ್ ದೇರ್, ಸೋ ಮಚ್ ಆಫ್ ಕಾರ್ಮಿಕ್ ಡೆಬಿಟ್ ಇಸ್ ದೇರ್. ಸೊ ಸೂಪರ್ ಕಾರ್ಮಿಕ್ ಆಗಿರಲಿದೆ. ಆದರೂ ಕೂಡ ವೃಷಭ ರಾಶಿಗೆ ತುಂಬಾ ಶುಭ ಫಲಗಳು ಸಿಗ್ತಾ ಇದ್ದಾವೆ. ಅತ್ಯಂತ ಶುಭ ಫಲಗಳು ವೃಷಭ ರಾಶಿಗೆ ಸಂಬಂಧಪಟ್ಟಂತೆ. ಕಾರಣ ಗ್ರಹಣ ನಡೆಯುವ ಭಾವ ತುಂಬಾ ಚೆನ್ನಾಗಿದೆ. 3ನೇ ಭಾವದ ಗ್ರಹಣ ಯಾವುದೇ ಗ್ರಹಣ ಇರಲಿ, ಸೂರ್ಯಗ್ರಹಣ, ಚಂದ್ರಗ್ರಹಣ, ಟೋಟಲ್ ಲೂನಾರ್ ಇರಲಿ, ಅಥವಾ ಅದು ಖಂಡಗ್ರಾಸ ಇರಲಿ, ಅಥವಾ ಸಂಪೂರ್ಣ ಖಗ್ರಾಸ ಇರಲಿ, ಅಥವಾ ಹೈಬ್ರಿಡ್ ಗ್ರಹಣ ಇರಲಿ, ಅದೇನೇ ಇರಲಿ, ಪರಾಕ್ರಮ ಭಾವದಲ್ಲಿ ಜರುಗುವ ಗ್ರಹಣ ತುಂಬಾ ಶುಭ ಫಲಗಳನ್ನು ನೀಡುತ್ತದೆ. 6 ತಿಂಗಳ ಅದರ ಫಲಗಳಿರುತ್ತವೆ. 4th ಲಾರ್ಡ್ ಸೂರ್ಯ, ಸುಖಾಧಿಪತಿಯಾದ ಸೂರ್ಯ ಪರಾಕ್ರಮ ಭಾವದಲ್ಲಿ, ಉಪಚಯ ಭಾವದಲ್ಲಿ ಪರಿಶುದ್ಧತೆಗೆ ಗುರಿಯಾಗ್ತಾನೆ. ಇಲ್ಲಿ 100% ಸೂರ್ಯನ ಎನರ್ಜಿ ಕೇತು ಪ್ಯೂರಿಫೈ ಮಾಡ್ತಾನೆ. ಕೇತುವಿನ ಕೆಲಸ ಏನು? ಸೂರ್ಯನಲ್ಲಿ ಇರುವಂತಹ ನಕಾರಾತ್ಮಕ ಬೇಡವಾದ ಊರ್ಜೆ, ನಕಾರಾತ್ಮಕ ಅಲ್ಲ, ಕೇತು ಛಾಯಾಗ್ರಹ. ಕೇತುವನ್ನು ಬ್ಲ್ಯಾಕ್ ಹೋಲ್ ಅಂತ ಕರೆದ್ರು ವೆಸ್ಟರ್ನ್ ಎಸ್ಟ್ರಾಲಜಿಯಲ್ಲಿ. ಬ್ಲ್ಯಾಕ್ ಹೋಲ್ ಅಂದರೆ ಅದು ಕಪ್ಪು ಡಾರ್ಕ್ ಸೋರ್ಸಸ್ ಅನ್ನು ಹೀರ್ಕೊಳ್ಳುತ್ತೆ. ಸೂರ್ಯ ಬ್ರೈಟ್ ಸೋರ್ಸ್ ಆಫ್ ಎನರ್ಜಿ. ಹೀಗಾಗಿ ವೈಟ್ ಸೋರ್ಸ್ ಆಫ್ ಎನರ್ಜಿ ಇರುವುದರಿಂದ ಸೂರ್ಯ ಬೆಳಕನ್ನು ಕೊಡ್ತಾನೆ. ಈ ಕೇತು ಬೆಳಕನ್ನು ಅದೆಲ್ಲ ಹೀರ್ಕೊಳ್ಳೋದು ಅವನು. ಇದು ಬೇಡವಾದ ಡಸ್ಟು ಪಾರ್ಟಿಕಲ್ಸು, ಬ್ಲ್ಯಾಕ್ ಏನೇನಿದೆ ಅದೆಲ್ಲ ಹೀರ್ಕೊಂಡ್ಬಿಡುತ್ತೆ. ಒಂದು ರೀತಿಯ ಕಾರ್ಬನ್ ಏನೇನಿದೆ ಸೂರ್ಯನಲ್ಲಿ ಅದೆಲ್ಲ ಹೀರ್ಕೊಳ್ಳುತ್ತೆ. ಗ್ರಹಣಗಳು ಅನಿವಾರ್ಯ, ಸೂರ್ಯಗ್ರಹಣವಾಗಲಿ ಚಂದ್ರಗ್ರಹಣವಾಗಲಿ. ಕಾರಣ ಅವು ಗ್ರಹಣಗಳ ಮುಖಾಂತರ ಸೂರ್ಯ ಪರಿಶುದ್ಧನಾಗ್ತಾನೆ. ಅದರ ಮುಖಾಂತರ 4 ರಾಶಿಗಳಿಗೆ ಶುಭ ಫಲಗಳು, 4 ರಾಶಿಗಳಿಗೆ ಅಶುಭ ಫಲಗಳು, 4 ರಾಶಿಗಳಿಗೆ ಸಮ್ಮಿಶ್ರ ಫಲಗಳು ಸಿಗ್ತಾ ಇರುತ್ತವೆ. ಈಗ ಪ್ರಸ್ತುತ ಭಾಗದಲ್ಲಿ ಪರಾಕ್ರಮ ಭಾವದಲ್ಲಿ ನಡೆಯುವಂಥ ಸೂರ್ಯ 4 ರಾಶಿಗಳಿಗೆ ಶುಭ ಫಲ, ಸೂರ್ಯಗ್ರಹಣ 4 ರಾಶಿಗಳಿಗೆ ಶುಭ ಫಲ ಕೊಡುತ್ತೆ. ಅದರಲ್ಲಿ ವೃಷಭ ರಾಶಿ ಒಂದು. ಏನಾಗ್ತಾ ಇದೆ? ಉಪಚಯ ರಾಶಿಯಲ್ಲಿ ನಡೀತಾ ಇದೆ. ಪರಿಶುದ್ಧವಾಗ್ತಾನೆ ಸೂರ್ಯ, ಸ್ಕ್ಯಾನ್ ಆಗ್ತಾ ಇದ್ದಾನೆ, ಫಿಲ್ಟರ್ ಆಗ್ತಾ ಇದ್ದಾನೆ. ಸೂರ್ಯನ ಎನರ್ಜಿ ಕೇತು ಫಿಲ್ಟರ್ ಮಾಡ್ತಾ ಇದ್ದಾನೆ, ರಿನ್ಯೂ ಮಾಡ್ತಾ ಇದೆ. ಎನರ್ಜಿ ಟೋಟಲಿ ಪ್ಯೂರ್ ಆಗ್ತಾ ಇದೆ. ಸೂರ್ಯ ಆತ್ಮಕಾರಕ. ನಿಮ್ಮ ಆತ್ಮವನ್ನು ಆತ್ಮಶುದ್ಧಿ ಕೊಡ್ತಾನೆ. ಆತ್ಮವು ಒಂದು ಮಲಿನ ಅವಸ್ಥೆಯಿಂದ ಹೊರಗಡೆ ಬರುತ್ತದೆ. ಆತ್ಮವಿಶ್ವಾಸ, ಆತ್ಮ ಚೈತನ್ಯ ಜಾಗೃತಗೊಳ್ಳುತ್ತದೆ. 100ಕ್ಕೆ 100 ಆತ್ಮಬಲ ಬರುತ್ತದೆ. ಸೊ ಶಕ್ತಿ, ಆತ್ಮದ ಶಕ್ತಿಯು ಜಾಸ್ತಿ ಆಗುತ್ತದೆ. ಮಲಿನತೆಯಿಂದ ಹೊರಗಡೆ ಬಂದಾಗ ಎಲ್ಲವೂ ಕೂಡ ಕ್ರಿಸ್ಟಲ್ ಕ್ಲಿಯರ್ ಆಗುತ್ತದೆ. ಆತ್ಮವು ದಿವ್ಯವಾದ ಅನುಭವವನ್ನು ಪಡೆಯಲು ಆರಂಭಿಸುತ್ತದೆ. 6 ತಿಂಗಳ ಅವಧಿಯಲ್ಲಿ ಎಲ್ಲವೂ ಕ್ರಿಸ್ಟಲ್ ಕ್ಲಿಯರ್ ಆಗಿ ಕಾಣಲು ಆರಂಭಿಸುತ್ತದೆ. ನೋ ಮೋರ್ ಇಲ್ಯೂಷನ್ಸ್. ಯಾವುದೇ ರೀತಿಯಲ್ಲಿ ಇಲ್ಯೂಷನ್ಗಳು, ಭ್ರಮೆಗೆ ಗುರಿಯಾಗುವುದಿಲ್ಲ, ದಾರಿ ತಪ್ಪುವುದಿಲ್ಲ. ಸರಿಯಾದ ದಾರಿಯಲ್ಲಿ ಆತ್ಮವು ಸಾಗುತ್ತದೆ. ಇಲ್ಲಿ ಎಲ್ಲವೂ ಕೂಡ ಸಿನ್ಕ್ರೊನೈಸ್ ಕರೆಕ್ಟಾಗಿ ಪರ್ಫೆಕ್ಟ್ಲಿ ಆಗ್ತಾ ಇರುತ್ತೆ. ಇದರಿಂದ ಇಲ್ಲಿ ಎಲ್ಲ ರೀತಿಯ ಭ್ರಮೆಯಿಂದ ನೀವು ಹೊರಗೆ ಬರುವಂಥ ಒಂದು ಸಾಮರ್ಥ್ಯವನ್ನು ಪಡಿತೀರಿ. ಪರಾಕ್ರಮ ವೃದ್ಧಿ, ಧೈರ್ಯ ವೃದ್ಧಿ, ಅದರ ಮುಖಾಂತರ ಭಾಗ್ಯೋದಯ, ಭೋಗ ವಿಲಾಸ ಜೀವನ. ಸೂರ್ಯ ಇಲ್ಲಿ ಗ್ರಹಣ ಕಾಮತ್ರಿಕೋನ ಸಕ್ರಿಯಗೊಳಿಸುತ್ತದೆ. ಇದರರ್ಥ ಏನು? ಭೌತಿಕ ವಾಸನೆಗಳು, ಇವರ ಇಂಟೆನ್ಸ್ ಸೆಕ್ಸುವಲ್ ಡಿಸೈರ್ಸ್ ಆಗಲಿ, ಕಾಮಭಾವನೆ ವಾಸನೆಗಳಾಗಲಿ ಪೂರ್ತಿಗೊಳ್ತವೆ. ಭೌತಿಕ ವಾಸನೆಗಳು ಪೂರ್ತಿಗೊಳ್ತವೆ. ಮಹತ್ವಾಕಾಂಕ್ಷೆಗಳು ಪೂರ್ತಿಗೊಳ್ತವೆ. ಸಿಬ್ಲಿಂಗ್ಸ್ಗಳಿಗೆ ಕೂಡ ಒಳ್ಳೆಯದು, ಪಾಸಿಟಿವ್ ಇವೆಂಟ್ಗಳಾಗ್ತವೆ. ಸಮೀಪದ ಪ್ರವಾಸಗಳಿಂದ ನಿಮಗೆ ಆನಂದ ಸಿಗುತ್ತದೆ, ಖುಷಿ ಸಿಗುತ್ತದೆ. ಇದರ ಜೊತೆಗೆ ಆತ್ಮ ಮತ್ತು ಶರೀರ ಎರಡೂ ಕೂಡ ಹಗುರವಾಗಿ ಫೀಲ್ ಆಗ್ತವೆ, ಕಂಫರ್ಟ್ ಫೀಲ್ ಮಾಡ್ತವೆ, ಕಂಫರ್ಟ್ ಝೋನಲ್ಲಿ ಇರ್ತವೆ. ಮಾನಸಿಕ ಒತ್ತಡ ಕಡಿಮೆ ಆಗ್ತಾ ಹೋಗುತ್ತೆ. ಯೋಗ್ಯ ನಿರ್ಣಯ ತೆಗೆದುಕೊಳ್ಳುವ ಸಾಮರ್ಥ್ಯ. ದೇರ್ ಇಸ್ ನೋ ಕನ್ಫ್ಯೂಷನ್, ಎವ್ರಿಥಿಂಗ್ ಇಸ್ ಟೋಟಲಿ ಪರ್ಫೆಕ್ಟ್. ಈಗೋ ಮತ್ತು ಪ್ರೈಡು ತುಂಬ ಜಾಸ್ತಿ ಆಗುತ್ತದೆ. ಅದು ತಪ್ಪಲ್ಲ, ಸ್ವಾಭಿಮಾನ ಇರೋದು ತಪ್ಪಲ್ಲ. ಕೆಲವರು ಅದನ್ನು ಅಹಂಕಾರ ಅಂತ ತಿಳ್ಕೊತಾರೆ. ಈಗೋ ಇದ್ದೇ ಇರುತ್ತದೆ. ಸೂರ್ಯ ಪರ್ಫೆಕ್ಟ್ಲಿ ಶೈನ್ ಆದಾಗ ಈಗೋ ಬಂದೇ ಬರುತ್ತದೆ. ಸಿಬ್ಲಿಂಗ್ಗಳ ಜೀವನದಲ್ಲಿ ತುಂಬ ಪರಿವರ್ತನೆಗಳು, ಭ್ರಾತೃಗಳ ಜೀವನದಲ್ಲಿ ಪರಿವರ್ತನೆಗಳು. ಎಸ್ಪೆಷಲಿ ಯಂಗರ್ ಸಿಬ್ಲಿಂಗ್ಸ್ ಯಾರಾದರೂ ಇದ್ದರೆ ತುಂಬ ಒಳ್ಳೆಯದು. ನಿಮಗೆ ನಿಮ್ಮ ಕಮ್ಯುನಿಕೇಷನ್ನಿಂದ ಕೂಡ ಲಾಭ ಆಗುತ್ತದೆ. ನೀವು ಮಾಡುವಂಥ ಕಮ್ಯುನಿಕೇಷನ್, ಮಾತುಗಳು, ಭಾಷೆ, ಇದರ ಮೇಲೆ ತುಂಬ ನಿಯಂತ್ರಣ ಬರುತ್ತದೆ. ಮ್ಯಾಗ್ನೆಟಿಕ್ ಆದಂಥ ಭಾಷೆ ಮೇಲೆ ನಿಯಂತ್ರಣ ಬರುತ್ತದೆ. ಭಾಷೆಯಿಂದ ಎಲ್ಲರನ್ನ ಗೆಲ್ಲುವಿರಿ, ನಾಲಿಗೆಯಿಂದ ನಾಡನ್ನು ಗೆಲ್ಲುವಿರಿ. ಕೌಟುಂಬಿಕ ಸೌಖ್ಯ. ಇಲ್ಲಿ ಸ್ವಂತ ಭುಜಬಲದಿಂದ ಧನಾರ್ಜನೆ. ಯು ಅರ್ನ್ ಆನ್ ಯುವರ್ ಓನ್ ಪವರ್, ಆನ್ ಯುವರ್ ಕೆಪಾಸಿಟಿ. ಧನಾರ್ಜನೆ, ಇತರರಿಗೆ ಒಳ್ಳೆಯ ಸಲಹೆ ಸೂಚನೆಗಳನ್ನು ನೀಡುವಂಥ ಸಾಮರ್ಥ್ಯವನ್ನು ಕೂಡ ನೀವು ಪಡ್ಕೋತೀರಿ. ಇದು ಸೂರ್ಯಗ್ರಹಣದ ಪ್ರಭಾವ. ಮುಂದೆ ಚಂದ್ರಗ್ರಹಣದ್ದು ಬರುತ್ತೆ. ವಿಡಿಯೋ ಇಷ್ಟ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಮುಂದೆ ವಿಡಿಯೋಸ್ ಬರ್ತವೆ. ಶ್ರೀ ಗುರುದೇವದತ್ತ.